ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಸಂಜೆ 7 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ತರಕಾರಿ ನಾನು ಹೀರೆಕಾಯಿ, ಬದನೆಕಾಯಿ, ಹುಳ್ಳಿಕಾಯಿ, ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಆಮೇಲೆ ಹಚ್ಕೊಳ್ತಾ ಇದ್ದೀನಿ. ಫಸ್ಟೇ ಒಂದು ಸಲ ನೀಟಾಗಿ ನೀರಲ್ಲಿ ತೊಳ್ಕೊಂಬಿಡ್ತೀನಿ. ಯಾಕಂದರೆ ಮೇಲೆಲ್ಲ ಗಲೀಜಾಗಿರುತ್ತೆ. ಕಟ್ ಮಾಡಿದ್ಮೇಲೆ ತೊಳ್ಕೊಳಕ್ಕಾಗಲ್ಲ ನೀಟಾಗಿ ಮೇಲೆಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಒಂದು ಸಲ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ ತರಕಾರಿನ ನಾನು. ಇಲ್ಲಿ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ಬರೀ ಒಂದು 4 ಟೊಮೊಟೊ ತೊಗೊಂಡು ಒಟ್ಟಿಗೆ ಬರೀ ಟೊಮೊಟೊನೇ ಯೂಸ್ ಮಾಡ್ತೀನಿ. ಯಾಕಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಹುಳಿ ಸಾಂಬಾರು. ಹಂಗಾಗಿ ಹುಳಿ ಸಾಂಬಾರು ಮಾಡಿದ್ರೆ 1 ಟೈಮು ಇಲ್ಲ 2 ಟೈಮ್ ತಿನ್ಬೋದು ಅಷ್ಟೇ. ನಾವಂತೂ ಅಷ್ಟೇ ತಿನ್ನೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. 3 ಟೈಮ್ ಗಟ್ಟಲೆ ಇಟ್ಕೊಂಡು ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾನು ರುಬ್ಬಿಟ್ಟು ಮಾಡೋದ್ರಿಂದ 1-2 ಟೈಮ್ ತಿನ್ಬೋದು. ಕೆಲವರು ಪುಡಿ ಉದುರಿಸಿ ಮಾಡ್ತಾರೆ ಹಂಗೇನೆ, ತರಕಾರಿ ಬೇಯಿಸ್ಬಿಟ್ಟು ಅದಕ್ಕೇ ಕಾಯಿ ಪುಡಿ ಎಲ್ಲ ಉದುರಿಸ್ಬಿಟ್ಟು ಮಾಡ್ತಾರೆ. ನಾನು ಆ ಥರ ಮಾಡಲ್ಲ, ಯಾವತ್ತೂ ರುಬ್ಬಾಕಿ ಮಾಡೋದು. ಆ ಥರ ನಂಗೆ ಇಷ್ಟ ಆಗಲ್ಲ. 1 ಟೈಮು ಮಾಡ್ತೀನಿ ಅಂದರೆ ಒಂದೊಂದು ಟೈಮ್ ಮಾಡ್ತೀನಿ ಆ ಥರ. ಇಲ್ಲ ಅಂದರೆ 2 ಟೈಮ್ ಬೇಕು ಅಂತಂದರೆ ರುಬ್ಬಾಕ್ಬಿಟ್ಟೆ ನಾನು ಮಾಡೋದು. ಅದಕ್ಕೆ ಸಪ್ರೇಟ್ ಖಾರ ರುಬ್ಕೊಂಡು ಒಗ್ಗರಣೆಗೆ ಹಾಕಿ ತರಕಾರಿ ಬೇಯಿಸಿಟ್ಕೊಂಡಿರೋ ತರಕಾರಿಗೆ ನಾನು ರುಬ್ಬಿರೋ ಖಾರನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತೀನಿ, ಹುಳಿ ಸಾಂಬಾರು. ಈಗ ತರಕಾರಿ ಒಂದೊಂದಾಗಿ ಹಚ್ಕೊಂಡಿದ್ದಾಯಿತು. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೇನೆ ಹೆಣ್ಮಕ್ಳ ಜೀವನದಲ್ಲಿ ಅಪ್ಪ ಅಮ್ಮ ಮತ್ತು ನಂತರ ಜೀವನ ಸಂಗಾತಿಯ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಒಂದು ಮಗು ಹುಟ್ಟಿದ ಕ್ಷಣದಿಂದಲೇ ಅಪ್ಪ ಅಮ್ಮರ ಪ್ರೀತಿ, ಕಾಳಜಿ ಮತ್ತು ಮಾರ್ಗದರ್ಶನದ ಮೂಲಕ ಬೆಳೆಯುತ್ತೆ. ಅಮ್ಮ ಮಗುವಿಗೆ ಪ್ರೀತಿ, ಮಮತೆ ಮತ್ತು ಸಂಸ್ಕಾರವನ್ನು ಕಲಿಸಿದ್ರೆ ಅಪ್ಪ ಧೈರ್ಯ, ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯ ಪಾಠವನ್ನು ಹೇಳ್ಕೊಡ್ತಾರೆ. ಹೆಣ್ಮಕ್ಳು ತಮ್ಮ ಬಾಲ್ಯದಿಂದಲೇ ಕುಟುಂಬದ ಬೆಂಬಲದೊಂದಿಗೆ ಶಿಕ್ಷಣ, ಸಂಸ್ಕಾರ ಮತ್ತು ಉತ್ತಮ ಗುಣಗಳನ್ನು ಪಡೆದುಕೊಳ್ತಾರೆ. ಕುಟುಂಬದ ಸದಸ್ಯರು ಅವರ ಕನಸುಗಳಿಗೆ ಬೆಂಬಲ ನೀಡಿದಾಗ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲು ಅವಕಾಶ ಆಗುತ್ತೆ. ಹೆಣ್ಮಕ್ಳು ಬೆಳೆದಂತೆ ತಮ್ಮ ಜೀವನದ ಬಗ್ಗೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ಹೊಂದಿರ್ತಾರೆ. ಕೆಲವರು ಮದುವೆಯಾಗಲು ಆಯ್ಕೆ ಮಾಡ್ಬೋದು. ಕೆಲವರು ಮದುವೆಯಾಗದೆ ತಮ್ಮ ಶಿಕ್ಷಣ, ಉದ್ಯೋಗ ಅಥವಾ ಇತರ ಗುರಿಗಳತ್ತ ಗಮನ ಹರಿಸ್ಬೋದು. ಆದ್ದರಿಂದ ಪ್ರತಿಯೊಬ್ಬ ಹೆಣ್ಣಿಗೂ ಗಂಡ ಇರಲೇಬೇಕು ಎಂದು ಹೇಳುವುದು ಸರಿಯಲ್ಲ. ಆದರೆ ಮದುವೆಯಾಗುವವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದೊಂದಿಗೆ ಜೀವನವನ್ನು ನಡೆಸಿದರೆ ಕುಟುಂಬವು ಸಂತೋಷವಾಗಿರುತ್ತೆ. ಸಮಾಜದಲ್ಲಿ ಹೆಣ್ಮಕ್ಳು ಕೇವಲ ಒಂದು ಕುಟುಂಬದ ಸದಸ್ಯರಷ್ಟೇ ಅಲ್ಲ, ಅವರು ವಿದ್ಯಾರ್ಥಿನಿಯರು, ಉದ್ಯೋಗಿಗಳು, ನಾಯಕಿಯರು, ವಿಜ್ಞಾನಿಗಳು, ಶಿಕ್ಷಕರು ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಶಕ್ತಿಯುತ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಸಮಾನ ಅವಕಾಶಗಳು, ಗೌರವ ಮತ್ತು ಸಂರಕ್ಷಣೆ ದೊರಕಬೇಕು. ಅಪ್ಪ ಅಮ್ಮರು ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಆತ್ಮವಿಶ್ವಾಸ ನೀಡಿದರೆ ಅವರು ಜೀವನದ ಯಾವುದೇ ಸವಾಲನ್ನು ಕೂಡ ಎದುರಿಸ್ಬೋದಾಗುತ್ತೆ. ಒಟ್ಟಿನಲ್ಲಿ ಹೆಣ್ಮಕ್ಳ ಜೀವನದಲ್ಲಿ ಅಪ್ಪ ಅಮ್ಮರ ಪ್ರೀತಿ ಮತ್ತು ಬೆಂಬಲ ಬಹಳ ಮುಖ್ಯ. ಮದುವೆ ಎಂಬುದು ವೈಯಕ್ತಿಕ ಆಯ್ಕೆ. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಸಾಧಿಸಿ ಗೌರವಯುತ ಮತ್ತು ಸಂತೋಷದ ಜೀವನ ನಡೆಸೋದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಕುಟುಂಬದ ಪ್ರೀತಿ, ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಪರಸ್ಪರ ಗೌರವವೇ ಒಳ್ಳೆಯ ಜೀವನದ ನಿಜವಾದ ಅಡಿಪಾಯವಾಗಿರುತ್ತೆ. ಹೆಣ್ಣು ಮಗು ಒಂದು ಕುಟುಂಬದ ಅಮೂಲ್ಯವಾದ ಸದಸ್ಯೆ. ಅವಳು ಹುಟ್ಟಿದ ದಿನದಿಂದಲೇ ಅಪ್ಪ ಅಮ್ಮರ ಪ್ರೀತಿ, ಕಾಳಜಿ ಮತ್ತು ಮಾರ್ಗದರ್ಶನದಲ್ಲಿ ಬೆಳೀತಾಳೆ. ಅಮ್ಮ ಮಗುವಿಗೆ ಪ್ರೀತಿ, ಮಮತೆ, ಸಹನ ಮತ್ತು ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿದ್ರೆ ಅಪ್ಪ ಆತ್ಮವಿಶ್ವಾಸ, ಧೈರ್ಯ ಮತ್ತು ಜೀವನದ ಜವಾಬ್ದಾರಿಗಳನ್ನು ತಿಳಿಸಿಕೊಡ್ತಾರೆ. ಈ ಇಬ್ಬರ ಬೆಂಬಲದಿಂದ ಹೆಣ್ಣು ಮಗು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತೆ. ಇಂದಿನ ಸಮಾಜದಲ್ಲಿ ಹೆಣ್ಮಕ್ಳು ಶಿಕ್ಷಣ, ಕ್ರೀಡೆ, ವಿಜ್ಞಾನ, ಕಲೆ, ವೈದ್ಯಕೀಯ, ಆಡಳಿತ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಿದ್ದಾರೆ. ಅವರಿಗೆ ಅವಕಾಶ ಮತ್ತು ಪ್ರೋತ್ಸಾಹ ದೊರೆತರೆ ಅವರು ಸಮಾಜದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಬಲ್ಲರು ಅನ್ನೋದಕ್ಕೆ ಇನ್ನೊಂದು ಮಾತೇ ಇಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದು ಮತ್ತು ಅವರ ಕನಸುಗಳಿಗೆ ಬೆಂಬಲ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮದುವೆ ಎಂಬುದು ಜೀವನದ ಒಂದು ಭಾಗವಾಗಿರ್ಬೋದು, ಆದರೆ ಅದು ಪ್ರತಿಯೊಬ್ಬರಿಗೂ ಕಡ್ಡಾಯವಲ್ಲ. ಕೆಲವರು ಮದುವೆಯಾಗಲು ಆಯ್ಕೆ ಮಾಡ್ತಾರೆ, ಕೆಲವರು ಬೇರೆ ರೀತಿಯ ಜೀವನವನ್ನು ಆರಿಸ್ಕೊಳ್ತಾರೆ.
ಮುಖ್ಯವಾದುದು ಅವರ ಸಂತೋಷ, ಸುರಕ್ಷತೆ ಮತ್ತು ಸ್ವತಂತ್ರ ನಿರ್ಧಾರ. ಮದುವೆಯಾದ ನಂತರ ಗಂಡ ಹೆಂಡತಿ ಪರಸ್ಪರ ಗೌರವ, ನಂಬಿಕೆ, ಪ್ರೀತಿ ಮತ್ತು ಸಹಕಾರದಿಂದ ಬದುಕಿದ್ರೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತೆ. ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಶಿಕ್ಷಣ, ಆರೋಗ್ಯ, ಸುರಕ್ಷತೆ ಮತ್ತು ಆತ್ಮವಿಶ್ವಾಸ ನೀಡಬೇಕಾಗುತ್ತೆ. ಅವರು ತಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಕುಟುಂಬದ ಮತ್ತು ಸಮಾಜ ಎರಡೂ ಬೆಂಬಲ ನೀಡಬೇಕು. ಒಬ್ಬ ಹೆಣ್ಣು ಸಂತೋಷವಾಗಿದ್ದರೆ ಕುಟುಂಬ ಸಂತೋಷವಾಗಿರುತ್ತೆ. ಕುಟುಂಬ ಸಂತೋಷವಾಗಿದ್ದರೆ ಸಮಾಜವೂ ಕೂಡ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಹೆಣ್ಮಕ್ಳನ್ನು ಕೇವಲ ಯಾರಾದರೂ ಮಗಳು, ಹೆಂಡತಿ ಅಥವಾ ತಾಯಿ ಎಂದು ಮಾತ್ರ ನೋಡದೆ ಸ್ವತಂತ್ರ ವ್ಯಕ್ತಿಗಳಾಗಿ ಗೌರವಿಸಬೇಕಾಗತ್ತೆ. ಅವರ ಕನಸುಗಳು, ಆಸೆಗಳು ಮತ್ತು ಸಾಮರ್ಥ್ಯಗಳಿಗೆ ಮೌಲ್ಯ ನೀಡಬೇಕಾಗುತ್ತೆ. ಪ್ರೀತಿ, ಗೌರವ, ಸಮಾನತೆ ಮತ್ತು ಶಿಕ್ಷಣದಿಂದ ಹೆಣ್ಮಕ್ಳ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸ್ಬೋದಾಗುತ್ತೆ. ಇದೇ ಒಂದು ಉತ್ತಮ ಕುಟುಂಬ ಮತ್ತು ಉತ್ತಮ ಸಮಾಜದ ಲಕ್ಷಣವಾಗಿದೆ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ಇರಲಿಲ್ಲ. ಅದನ್ನು ಒಡೆದುಕೊಂಡು ಅದನ್ನು ತುರ್ಕೊಳ್ತಾ ಇದ್ದೀನಿ ಇವಾಗ. ತೆಂಗಿನಕಾಯಿ ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಹಂಗಾಗಿ ನಾನು ಕಂಪಲ್ಸರಿ ಹುಳಿ ಸಾಂಬಾರಿಗೆ ತೆಂಗಿನಕಾಯಿ ಹಾಕ್ತೀನಿ. ಈಗ ನೋಡಿ ಎಲ್ಲ ರೆಡಿ ಆಯಿತು. ಈಗ ರುಬ್ಕೊಳ್ಳೋಣ. ಕರೆಂಟ್ ಬೇರೆ ಕೈ ಕೊಡ್ತಾನೆ ಇದೆ, ಹೋಗೋದು ಬರೋದು ಮಾಡ್ತಾನೆ ಇದೆ ಕರೆಂಟು. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಗಾಡಿ ಕಲಿಯೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅಂದರೆ ನನ್ನ ಮಗಳಿಗೆ ಕಲಿಸ್ತಾ ಇದ್ದಾರೆ ಗಾಡಿ. ಅವಳಿಗೆ ಬರುತ್ತಾ ಆಲ್ರೆಡಿ ಓಡಿಸೋದು, ಆದರೂ ಇನ್ನೂ ಸ್ವಲ್ಪ ಕಂಫರ್ಟಬಲಾಗಿ ಓಡಿಸಲ್ವಲ್ಲ, ಹಂಗಾಗಿ ಸ್ವಲ್ಪ ಟ್ರೈನಿಂಗ್ ಕೊಡ್ತೀನಿ, ಇನ್ನೊಂದು ಸ್ವಲ್ಪ ನಾನು ಇದ್ಕೊಂಡು ನೋಡಿಕೊಂಡು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದೆ. ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ತೊಳ್ಕೊಳ್ಳೋಣ. ಈಗ ಅಡುಗೆ ಮಾಡ್ತಾಯಿದ್ರೆ ಒಂದೊಂದೇ ಪಾತ್ರೆ ಬೀಳುತ್ತಲ್ವ, ಮತ್ತು ಅದು ಇದು ಎರಡೂ ಒಟ್ಟಿಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಕಲ್ಲಿ ಒಂದು ಸ್ವಲ್ಪ ಇದೆ ಪಾತ್ರೆ ಅಷ್ಟೇ. ಈಗ ಅವತ್ತೇ ಹೇಳ್ದಂಗೆ ಪಾತ್ರೆಗಳು ಜಾಸ್ತಿ ಕೆಳಗಡೆ ಇಟ್ಕೊಂಡಿಲ್ಲ, ಅದನ್ನೇ ತೊಳಿಬೇಕು, ಅದರಲ್ಲೇ ಮಾಡ್ಕೊಬೇಕು ಅಡುಗೆ ಎಲ್ಲ. ಹಂಗಾಗಿ ಆಮೇಲೆ ತೊಳ್ಕೊಳ್ಳೋಣ ಇರೋ ಅಂತ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡಿಬಿಡೋಣ. ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ತೊಳಿಬೋದು. ಮುದ್ದೆ ಬೇಕಾದರೆ ನನ್ನ ಮಗಳು ಮತ್ತು ನನ್ನ ಮನೆಯವ್ರು ಬಂದಮೇಲೆ ಮಾಡ್ಕೊಳ್ಬೋದು. ನಮ್ಮ ಸಂಜು ಬರೋದು 9:30ಗೆ. ಹಂಗಾಗಿ ಅವನ್ನ ವೆಯ್ಟ್ ಮಾಡಲ್ಲ, ನಾವು ಮಾಡ್ಕೊಂಡು ಊಟ ಮಾಡ್ತೀವಿ. ಅವನದು ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ. ಅಂದರೆ ಮುದ್ದೆ ಮಾಡಿದ್ರೆ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿರ್ತೀವಿ. ಅವನು ಇವಾಗ ಟೈಮ್ ಕರೆಕ್ಟಾಗಿ ಇರ್ತಾಯಿಲ್ಲ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ. ಮೊದಲೆಲ್ಲ ಹೆಂಗೆ ಅಂತಂದರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವಾಗ ಒಬ್ಬರು ಮಿಸ್ ಆಗ್ತಾಯಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವನು ಬರೋದು 9:30 ಆಗಿಬಿಡುತ್ತೆ. ಒಂದೊಂದು ದಿನ ಊಟಕ್ಕೆ ನಮ್ಮ ಜೊತೆ ಕೂತ್ಕೊಳ್ಳಲ್ಲ. ಒಂದೊಂದು ದಿನ ಇರ್ತಾನೆ, ಒಂದೊಂದು ದಿನ ಇರಲ್ಲ. ನಾನು ಆದ್ರೂ ಅವ್ನು ಬರೋ ಟೈಮ್ ನೋಡ್ಕೊಂಡೇ ಅಡುಗೆ ಮಾಡ್ತೀನಿ. ಇವಾಗ ಬೇಗನೂ ಮಾಡಲ್ಲ. ಫಸ್ಟೆಲ್ಲ 7:30 8 ಗಂಟೆಗೆ ತಿಂದ್ಬಿಡ್ತಾಯಿದ್ವಿ. ಇವಾಗ 8:30 9 ಗಂಟೆ ಆದರೂ ಒಂದೊಂದು ಸಲ ಅಡುಗೆ ಮಾಡೋದು ಲೇಟ್ ಮಾಡ್ತೀನಿ. ಯಾಕಂದರೆ ಲೇಟಾಗಿ ಮಾಡಿದ್ರೆ ಅವನು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ಬೋದಲ್ಲ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲೇಟ್ ಮಾಡ್ತಾಯಿದ್ದೀನಿ ಅಡುಗೆನ ಇವಾಗ. ಹಂಗಾಗಿ ನಾವೆಲ್ಲರೂ ಕೂತ್ಕೊಂಡು ತಿಂದಾಗಲೇ ಒಂದು ಥರ ಏನೋ ಒಂಥರ ಇರುತ್ತೆ. ಮೂವರು ಇಬ್ಬರು ಕೂತ್ಕೊಂಡಾಗ ಏನೋ ಒಂಥರ ಇರುತ್ತೆ. ಹಂಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ನಮಗೆ. ಇವಾಗ ಇದೊಂದು ವರ್ಷ ಇಬ್ಬರದೂ ಹಂಗೇ ಇದೆ. ಸ್ವಲ್ಪ ಅವಳು ಸೆಕೆಂಡ್ PUC, ಇವನು 10th ಅಲ್ವಾ, ಓದೋದು ಹಂಗೆ ಇರುತ್ತೆ. ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ ನಾನು. ಅವ್ರಿಗೆ ಮಾಡಿದಾಗ ನನಗೆ ಹೊಟ್ಟೆ ಹಸಿತಾ ನಾನು ಊಟ ಮಾಡಿಬಿಟ್ಟು ಸುಮ್ಮನೆ ಇರ್ತೀನಿ. ಅವರು ಯಾವಾಗ ಟ್ಯೂಷನ್ ಮುಗಿಸ್ಕೊಂಡು ತಿಂತಾರ ಇಲ್ಲ ಆಮೇಲೆ ತಿಂತಾರ ಅನ್ನೋದು ನೋಡಿಕೊಂಡು ನಾನು ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಹಂಗಾಗಿ ಅವ್ರು ಬಂದು ಅವ್ರ ಊಟ ಅವ್ರಿಗೆ ಇದ್ದೇ ಇರುತ್ತೆ. ಎತ್ತಿಟ್ಬಿಟ್ಟು ಬಿಸಿ ದಿನೇ ಆವಾಗ ನಾನು ಊಟ ಮಾಡಿಬಿಡ್ತೀನಿ. ಯಾಕಂದರೆ ಒಂದೊಂದು ಟೈಮ್ ಮಧ್ಯಾಹ್ನ ನಾನು ತಿಂದಿರಲ್ಲ, ಹೊಟ್ಟೆ ಹಸ್ವಾಗ್ತಾ ಇರುತ್ತೆ. ಆಮೇಲೆ ಟೈಮ್ ಕರೆಕ್ಟಾಗಿ ತಿಂದಿಲ್ಲ ಅಂದರೆ ನನಗೆ ಗ್ಯಾಸ್ಟ್ರಿಕ್ ಬೇರೆ ಆಗುತ್ತೆ. ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಇದೆ ನನಗೆ. ಹಂಗಾಗಿ ಊಟ ಎಲ್ಲ ಮಾಡಿದೆಲ್ಲ ಆದಮೇಲೆ ನಾನು, ನನ್ನ ಮಗಳು ಮತ್ತು ನನ್ನ ಮಗ ಮೂವರು ಕೂತ್ಕೊಂಡು ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೀವಿ. ಒಬ್ಬರು ಮಾಡ್ಬೋದು, ಅದಕ್ಕೆ ಮೂವರು ಹೆಲ್ಪ್ ಮಾಡ್ತಾಯಿದ್ದೀವಿ ನೋಡಿ. ಅದಕ್ಕೆ ಏನಂದರೆ ನನ್ನ ಮಗಳದು ಅಂದರೆ ಅವಳದಲ್ಲ, ಅವಳ ಫ್ರೆಂಡ್ದು ಬರ್ತ್ಡೇ ಇತ್ತಂತೆ. ಆ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಏನೋ ಒಂದು ತಂದಿದ್ದಾಳೆ ಗಿಫ್ಟು. ಅದು ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಬರ್ಲಾರ್ದ ಮಮ್ಮಿ ಮನೇಲೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಶೀಟ್ ಇಲ್ಲಿಗೆ ತಂದೆ ಅಂತ ಹೇಳಿ ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ತಂದಿದ್ದು. ಹಂಗಾಗಿ ಎಲ್ಲರೂ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಈ ಗಿಫ್ಟ್ ಪ್ಯಾಕು ನಾವು ಯಾವತ್ತೂ ಮಾಡಿಲ್ಲ, ನಾವೇ ಓನಾಗಿ ಟ್ರೈ ಮಾಡ್ತಾಯಿದ್ದೀವಿ ಇವತ್ತು ಗಿಫ್ಟ್ ಪ್ಯಾಕು. ಅದು ಸರಿಯಾಗಿ ಬರಲಿಲ್ಲ. ಒಟ್ಟಿನಲ್ಲಿ ತಕ್ಕ ಮಟ್ಟಿಗೆ ಮಾಡಿದ್ವಿ. ನಮ್ಮ ಸಂಜು ಸ್ವಲ್ಪ ನೋಡ್ಕೊಂಡು ಐಡಿಯಾ ಕೊಡ್ತಾಯಿದ್ದ. ನಾನು ವಿಡಿಯೋ ಆನ್ ಮಾಡಿ ಇಟ್ಟಿದ್ದೆ, ಹಂಗಾಗಿ ಫಾಸ್ಟ್ ಇಟ್ಟಿದ್ದೀನಿ ವಿಡಿಯೋ. ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ನನ್ನ ಮಗಳು ಒಂದು ಸ್ವಲ್ಪ ಈ ಅಮೌಂಟೆಲ್ಲ ಖರ್ಚು ಮಾಡಿಸೋದ್ರಲ್ಲಿ ಸ್ವಲ್ಪ ಕಡಿಮೆ. ಇನ್ನು ನನ್ನ ಮಗ ಅವನಲ್ಲ, ಅವನು ಅಮೌಂಟ್ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ.
ಹೋದ್ರೆ ಹೋಗುತ್ತೆ ಬಾ ಪಪ್ಪ, ಹೋದ್ರೆ ಹೋಗುತ್ತೆ ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಕೇಳಿದ್ದೇ ಬೇಕು ಹೇಳಿದ್ದೇ ಬೇಕು ಅಂತಿರ್ತಾನೆ. ಇವಳು ಒಂದೊಂದು ರೂಪಾಯಿ ಉಳಿಸೋದಕ್ಕೆ ನೋಡ್ತಾಳೆ. ಅದು ಅಯ್ಯೋ 30 ರೂಪಾಯಿ ಏನು ಉಳಿತಾಯ ಮಾಡಿ ಏನು ಮಾಡ್ತೀಯಪ್ಪ, ಅದು ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಬರ್ಬೋದಲ್ವಾ ಅಂತ ಅಂತಿದ್ದೆ ನಾನು. ಅವಳು ಹಂಗೂ ಹೇಳ್ತಾ ಇದ್ಲು, ಮಮ್ಮಿ ಯಾಕೆ ಸುಮ್ಮನೆ 30 ರೂಪಾಯಿ ಕೊಡಬೇಕು, ನಾವೇ ಕೂತ್ಕೊಂಡು ಮನೇಲಿ ಏನು ಮಾಡಬೇಕು, ನಾವೇ ಪ್ಯಾಕ್ ಮಾಡ್ಬೋದಲ್ವಾ, 30 ರೂಪಾಯಿ ಉಳ್ಕೊಂಡ್ರೆ ಏನಕ್ಕನ ಆಗಲ್ವಾ ಅಂತ ಹೇಳ್ತಾ ಇದ್ಲು. ಹಂಗಾಗಿ ಎಲ್ಲರೂ ಕೂತ್ಕೊಂಡು ನಾವೇ ಪ್ಯಾಕ್ ಮಾಡ್ತಿದ್ವಿ. ಇನ್ನು ನಮ್ಮ ಮನೆಯವರು ಊಟ ಮಾಡಿಕೊಂಡು ವಾಕ್ ಹೊರಟ್ಬಿಟ್ಟಿದ್ರು. ಅವರು ವಾಕ್ ಹೋದರೆ ಬರೋದೇ 10:30ಗೆ. ಇಲ್ಲೊಬ್ಬರು ಫ್ರೆಂಡ್ ಇದ್ದಾರೆ ಆ ಕಡೆ ರೋಡಲ್ಲಿ. ಹಂಗಾಗಿ ಅವ್ರ ಹತ್ರ ಮಾತುಕತೆ ಆಡಿಕೊಂಡು ವಾಕ್ ಮಾಡಿಕೊಂಡು ನಿಧಾನಕ್ಕೆ ಬರ್ತಾರೆ. ಒಂದು 10-10:30 ಆಗುತ್ತೆ. ಅವರು ಒಂದಿನ ಇರ್ತಾರೆ, ಒಂದಿನ ಇರಲ್ಲ. ಆದರೂ ಒಂದಿನದ ಮಟ್ಟಿಗೆ ಹೋದ್ರೂ ಅಷ್ಟೊತ್ತು ಮಾಡ್ತಾರೆ. ಇನ್ನು ಹತ್ರದಿಂದ ತೋರಿಸೋಣ. ಮೊಬೈಲ್ ಕೊಡಪ್ಪ ಅಂದೆ ನನ್ನ ಮಗನಿಗೆ. ಅವನು ಎದ್ದೋಗಿ ಮೊಬೈಲ್ ತರೋಕೆ ಹೋದ. ಟ್ರೈಪಾಡ್ಗೆ ಹಾಕಿದ್ದೆ ಮೊಬೈಲು. ಹಾಗಾಗಿ ಈಗ ನೋಡಿ ಇಷ್ಟು ಬಂತು ಗಿಫ್ಟು ಮಾಡಿದ್ದು, ಪ್ಯಾಕ್ ಮಾಡಿದ್ದು ನಾವು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾರೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬೈ, ಟೇಕ್ ಕೇರ್.